ಹೆಲೋ ಗಾಯ್ಸ್, ವೆಲ್ಕಮ್ ಟು ರಕ್ಷಗೌಡ ಮಿನಿ ಬ್ಲಾಗ್. ಇವತ್ತು ನಮ್ಮ ರಾಯರ ವಾರ. ಹಾಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಪೂಜೆಗೆಲ್ಲ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿ, ನಮ್ಮ ರಾಯರು ಯಾವತ್ತೂ ನಂಬಿದರನ್ನು ಕೈ ಬಿಡುವುದಿಲ್ಲ ಅಂದು ನನಗೂ ಅದೇ ಥರ ಒಳ್ಳೆಯದಾಗಿದೆ. ಹಾಗೆ ಚಂದ್ರಪಟ್ಟಣ ಹೋಗೋಣ ಅಂತ ದೇವಸ್ಥಾನಕ್ಕೆ ಹೊರಟಿದ್ದೆ. ಅಲ್ಲಿ ನನ್ನ ಫ್ರೆಂಡ್ ಮಗಳು ಬಂದರು. ಅವರು ನಾವು 3 ಜನ ಹೋದೋ ದೇವಸ್ಥಾನದಲ್ಲಿ ಎಲ್ಲ ಚೆನ್ನಾಗಾಯಿತು. ದರ್ಶನ ಎಲ್ಲ ಚೆನ್ನಾಗಾಯಿತು. ಅಲ್ಲಿ ಏನೋ ಒಂಥರ ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಂಡ್ರೆ ಪಾಸಿಟಿವ್ ಎನರ್ಜಿ, ಏನೋ ಒಂಥರ ನೆಮ್ಮದಿ, ತೃಪ್ತಿ ಆಗುತ್ತೆ ನಮ್ಗೆ ಅಲ್ಲಿಗೆ ಹೋದರೆ. ಹಾಗೆ ನಮ್ಮ ರಾಯರನ್ನು ಚೆನ್ನಾಗಿ ಅಲಂಕಾರ ಮಾಡಿದರು, ತುಂಬ ತುಂಬಿಕೊಂಡು. ಹಾಗೆ ಎಲ್ಲ ದರ್ಶನ ಮಾಡಿ ಪೂಜೆ ಮಾಡ್ಕೊಂಡು ಹಾಗೆ ನೋಡಾಡ್ಕೊಂಡು ಶರಣು 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 ಗುರು ರಾಘವೇಂದ್ರ ಶರಣು 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 ಗುರು ಸಾರ್ವಭೌಮ ಶರಣು. ಅಕ್ಷತೆ ಕೊಟ್ಟರು. ಅದನ್ನು ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ಸ್ವಲ್ಪ ತಲೆಗೆ ಹಾಕ್ಕೊಂಡು ಹಾಗೆ ಸ್ವಲ್ಪ ರ್ಯಾಂಡಮ್ಮಾಗಿ ಅಲ್ಲೇ ವೀಡಿಯೋ ಮಾಡ್ಕೊಂಡು, ಪಕ್ಕದಲ್ಲಿ ಒಂದು ಕೊಳ ಇದೆ, ಅಲ್ಲಿಗೆ ಹೋಗಿದ್ದು. ಅಲ್ಲೂ ತುಂಬ ಮೀನುಗಳು ಇದೆ ಗೈಸ್. ಆ ಮೀನನ್ನೆಲ್ಲ ವೀಡಿಯೋ ಮಾಡಿದ್ದೀನಿ, ಅದು ಕಾಣ್ತಿಲ್ಲದೆ ಸ್ವಲ್ಪ ಕಾಣ್ತಿದೆ. ಹಾಗೆ ವೀಡಿಯೋ ಮಾಡಿಕೊಂಡು ಫೋಟೋಸ್ ತಗೊಂಡು ಬಂದು ಹಾಗೆ ಆಪೋಸಿಟ್ ರಾಯರ ಮಠರ ಎದುರುಗಡೆ ಒಂದು ರಾಮ ಮಂದಿರ ಇದೆ. ಅಲ್ಲಿ ಏನೋ ಪೂಜೆ ಇತ್ತು, ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ಹಾಗೆ ಹೊರಟು ಟಿಫನ್ ಮಾಡಿದ್ದಿಲ್ಲ ಮಾರ್ನಿಂಗಿಂದ. ಅಲ್ಲೇ ಟೈಮಲ್ಲೇ 12 o'clock ಆಗಿತ್ತು ಅನಿಸುತ್ತೆ. ಆವಾಗ ಟಿಫನ್ ಮಾಡೋಣ ಅಂತ ಹೋಟ್ಲಿಗೆ ಹೋಗೋಣ ಅಂತ ಹಾಗೆ ಹೋದ ಫ್ರೆಂಡ್ಸ್. ಹೋಟ್ಲಿಗೆ ಬಂದು ಫ್ರೆಂಡ್ಸ್ 3 ಜನನೂ ಮಸಾಲೆ ದೋಸೆನೇ ಆರ್ಡ್ರ್ ಮಾಡಿದ್ದು. ತಿಂದು ಮಸಾಲೆ ದೋಸೆ ಎಲ್ಲ ಚೆನ್ನಾಗಿತ್ತು. ಹಾಗೆ ಜ್ಯೂಸ್ ಆರ್ಡ್ರ್ ಮಾಡಿದ್ದು, ಜ್ಯೂಸು ಕುಡಿದು ಎಲ್ಲ ಆಯಿತು. ಅವಳು ಹೂ ತಗೋತೀನಿ, ಹೂ ತಗೊಂಡ್ಳು ಪೂಜೆಗೆ. ಹಾಗೆ ಸ್ಮಾರ್ಟ್ ಬಜಾರಿಗೆ ಬರಬೇಕಿತ್ತು, ಸ್ವಲ್ಪ ಐಟಮ್ ತಗೋಬೇಕಿತ್ತು. ಸ್ಮಾರ್ಟ್ ಬಜಾರಿಗೆ ಹೋದೋ 3 ಜನನೂ. ಫನ್ನಿಯಾಗಿತ್ತು, ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡೆಲ್ಲ ಚೆನ್ನಾಗಿತ್ತು, ಫನ್ನಿಯಾಗಿತ್ತು. ಹಾಗೆ ಸ್ಮಾರ್ಟ್ ಬಜಾರಲ್ಲಿ ಎಲ್ಲ ನೋಡ್ಕೊಂಡು ನಮಗೇನು ಬೇಕು ಅದನ್ನು ತಗೊಂಡು ಹಾಗೆ ಬಂದ ಫ್ರೆಂಡ್ಸ್. ಸ್ವಲ್ಪ ಐಟಮ್ ತಗೋಬೇಕಾಯ್ತು, 2 ಐಟಮ್ ಅಷ್ಟೇ. ಅದು ತಗೊಂಡು ಹಾಗೆ ಬ್ಯಾಂಗ್ಳೂರ್ ಸ್ಟೋರ್ಗೆ ಹೋಗ್ಬೇಕಾಯ್ತು. ಬ್ಯಾಂಗ್ಳೂರ್ ಸ್ಟೋರಿಗೆ ಬಂದು ಅಲ್ಲಿ ತಗೊಂಡು ಕಲ್ಲಂಗಡಿ ತಿನ್ನಬೇಕು ಅನ್ನಿಸ್ತು. ಬಿಸಿಲು ತುಂಬ ಹೊಡಿತಿತ್ತಲ್ಲ, ಒಂದು ಸ್ವಲ್ಪ ಕೂಲಾಗೋಣ ಅಂದ್ಬಿಟ್ಟು ಕಲ್ಲಂಗಡಿ ತಗೊಂಡು ಕಲ್ಲಂಗಡಿ ತಿಂದು ಅಲ್ಲಿಂದ ಇನ್ನೇನು ಮುಗೀತಲ್ಲ ಕೆಲಸ ಅಷ್ಟೇ. ಊರಿಗೆ ಹೋಗೋಣ ಅಂತ ನನ್ನನ್ನು ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಮಾಡಿದ್ಲು. ಆಮೇಲೆ ಅವಳು ಊರಿಗೆ ಹೋದ್ಲು, ಮಗಳು ಅವಳು. ನಾನು ಬಸ್ ಹತ್ತಿ ಬಂದೆ ಫ್ರೆಂಡ್ಸ್. ಇವತ್ತಿನ ನನ್ನ ಮಿನಿ ಬ್ಲಾಗ್ ಇದೇ ಆಗಿರುತ್ತೆ. Thank you guys.